ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಹೊಸಕೋಟೆಯ ಎಂ ಸತ್ಯ ಅವರ ಬಳಿ ನಡೆದಂತಹ ಬೆಳಗಿನ ಜಾವ ನಡೆದಂತಹ ಸರಣಿ ಅಪಘಾತದಲ್ಲಿ ಈಗಾಗಲೇ 7 ಸಾವಾಗಿದ್ದಾವೆ. ಸದ್ಯ ಯಾವ ರೀತಿ ಈ ಒಂದು ಅಪಘಾತ ಆಗಿದೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಪಘಾತದ ಗಂಭೀರತೆ ಯಾವ ರೀತಿ ಇತ್ತು ಅಂತ. UXV 700 ಈ ಒಂದು ಕಾರ್ ಏನಿದೆ ತುಂಬಾ ಸ್ಪೀಡ್ ಅಲ್ಲಿ ಇರುತ್ತೆ. ಮೊದಲಿಗೆ ಬೈಕ್ ಸವಾರನಿಗೆ ಗುದ್ದಿದ ಪರಿಣಾಮ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ತಾನೆ. ಸೊ ಅದಾದ ಬಳಿಕ ಮುಂದೆ ಹೋಗ್ತಿರುವಂತಹ ಟ್ಯಾಂಕರ್ಗೆ ಈ ಒಂದು ಕಾರ್ ಅದೇ ಸ್ಪೀಡ್ ಅಲ್ಲಿ ಗುದ್ದುತ್ತೆ. ಸೊ ಅದಾದ ಬಳಿಕ ಈಗ ಎಕ್ಸೆಲ್ ಏನಾಗುತ್ತೆ ಅಂದ್ರೆ ಟ್ಯಾಂಕರ್ನ ಎಕ್ಸೆಲ್ ಕಟ್ ಆಗುತ್ತೆ. ಸೊ ಅದಾದ ಪರಿಣಾಮ ಈ ಒಂದು ಕಾರಲ್ಲಿ ಇದ್ದಂತಹ 6 ಜನ ಸಾವನ್ನಪ್ತಾರೆ. ಸೊ ದೃಶ್ಯದಲ್ಲಿ ನೋಡ್ಬೋದು ಎಷ್ಟು ಒಂದು ಗಾಡಿ ಹೆಂಗೆ ನುಜ್ಜು ಗುಜ್ಜಾಗಿದೆ. ಜೊತೆಗೆ ಈ ಒಂದು ಅಪಘಾತದ ಫೋರ್ಸ್ಗೆ ಈ ಕಾರಲ್ಲಿ ಇದ್ದಂತಹ ಏರ್ ಬ್ಯಾಗ್ ಕೂಡ ಓಪನ್ ಆಗಿದ್ದಾವೆ. ಸೊ ಇಷ್ಟೆಲ್ಲ ಆದ್ರೂ ಕಾರಲ್ಲಿ ಇದ್ದಂತಹ 6 ಜನ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವುದು. ಸೊ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಏರ್ ಬ್ಯಾಗ್ ಓಪನ್ ಆಗಿದ್ದಾವೆ. ಸೊ ಜೊತೆಗೆ ನೋಡ್ಬೋದು ಕಾರ್ ಯಾವ ರೀತಿ ನುಜ್ಜುಗುಜ್ಜಾಗಿದೆ. ಜೊತೆಗೆ ಈ ಕಾರ್ ಗುದ್ದಿದ ಬಳಿಕ ಅಪಘಾತದ ಆದ ಬಳಿಕ ಏನು ಟ್ಯಾಂಕರ್ನ ಎಕ್ಸೆಲ್ ಇರುತ್ತಲ್ಲ ಅದು ಕಟ್ಟಾದ ಬಳಿಕ ಈ ಒಂದು ಕಾರ್ ಬರುತ್ತೆ. ಸೊ ಮಧ್ಯ ರೋಡಲ್ಲಿ ಇರೋ ಕಾರಣದಿಂದಾಗಿ ಈ ಒಂದು ಕಾರ್ ಬಂದ ನಂತರ ಅದು ರಾತ್ರಿ ಹೊತ್ತು ಕತ್ತಲೆಯಲ್ಲಿ ಕಾಣಲ್ಲ. ಇದಾದ ಬಳಿಕ ಇದು ಡಿವೈಡರ್ ಗುದ್ದುಕೊಂಡು ಇದು ಕೂಡ ಅಪಘಾತ ಆಗುತ್ತೆ. ಇದರಲ್ಲಿ ಇದ್ದವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಯಾರಿಗೂ ಕೂಡ ಅಂತಹ ಗಂಭೀರ ಗಾಯಗಳಾಗಿಲ್ಲ. ಸೊ ಸಣ್ಣ ಪುಟ್ಟ ಗಾಯಗಳಾಗ್ತವೆ. ಸೊ ಮೊದಲಿಗೆ ಆ ಕಾರ್ ತುಂಬಾ ಸ್ಪೀಡ್ ಇರೋ ಕಾರಣದಿಂದಾಗಿ ಬೈಕ್ ಸವಾರನಿಗೆ ಗುದ್ದುತ್ತೆ. ಕಂಟ್ರೋಲ್ ತಪ್ಪಿದ ಬಳಿಕ ಪ್ಯಾನಿಕ್ ಆಗ್ತಾರೆ. ಅದಾದ ಬಳಿಕ ಟ್ಯಾಂಕರ್ನ ಎಕ್ಸೆಲ್ಗೆ ರಭಸವಾಗಿ ಗುದ್ದಿದ ಪರಿಣಾಮ ನೋಡ್ಬೋದು. ಹಿಂಭಾಗದಲ್ಲಿರುವಂತಹ ಎಕ್ಸೆಲ್ ತುಂಬಾ ಸಂಪೂರ್ಣವಾಗಿ ಕಟ್ಟಾಗಿ ರಸ್ತೆ ಮಧ್ಯದಲ್ಲೇ ಬೀಳುತ್ತೆ. ಈ ಒಂದು ಸಣ್ಣ ಅಚಾತುರ್ಯದಿಂದ ಈಗಾಗಲೇ 7 ಜೀವಗಳು ಬಲಿಯಾಗಿದ್ದಾವೆ. ಸೊ ಬೈಕ್ ಸವಾರ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಕಾರಲ್ಲಿರುವಂತಹ 6 ಜನ ಕೂಡ ಘಟನಾ ಸ್ಥಳದಲ್ಲೇ ಮೃತರಾಗಿದ್ದಾರೆ. ಸೊ ಸದ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು.